ಹೇ ಗಾಯ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮಿನಿ ಬ್ಲಾಗ್ ಡೇ 1. ಇವತ್ತು ನನ್ನ ದಿನ ಶುರುವಾಗಿದ್ದು ದೇವಸ್ಥಾನದಿಂದ. ನೀವೇನೇ ಹೇಳಿ, ಶನಿವಾರ ದೇವಸ್ಥಾನಕ್ಕೆ ಹೋದರೆ ಸಿಗೋ ನೆಮ್ಮದಿನೇ ಬೇರೆ. ಅಲ್ಲಿಂದ ಬೇಗ ವಾಪಸ್ ಮನೆಗೆ ಬಂದು ನಾನು ಬೇಗ ರೆಡಿಯಾಗಿ ಹೊರಟಿದ್ದೆ ಕಾಂತಾರ ಮೂವಿ ನೋಡೋದಕ್ಕೆ. ಆದರೆ ಈ ಟ್ರಾಫಿಕಲ್ಲಿ ನಾವು ಬುಕ್ ಮಾಡಿದ್ದಿದ್ದ ಶೋನ ಮಿಸ್ ಮಾಡಿಕೊಂಡೆ. ಆದರೂ ನೀವೇನೇ ಹೇಳಿ, ಈ ಟ್ರಾಫಿಕಲ್ಲಿ ನನಗೆ ನೆನಪಾಗಿರೋ ಹಾಡು ಯಾವ್ದು ಗೊತ್ತಾ? ಪಯಣ ಯಾವುದೋ ದಾರಿ. ಫೈನಲಿ ಬೇರೆ ಟೈಮ್ಗೆ ಬೇರೆ ಶೋ ಬುಕ್ ಮಾಡಿಕೊಂಡು ಮೂವಿಗೆ ರೀಚ್ ಆದ್ವಿ. ಆದರೂ ನೀವೇನೇ ಹೇಳಿ, ಇವತ್ತು ನನಗಾಗಿರೋ ಎಕ್ಸ್ಪೀರಿಯನ್ಸ್ ಯಪ್ಪ. ಓಕೆ, ಹೆಂಗೋ ಈ ಶೋಗಾದರೂ ಕರೆಕ್ಟಾಗಿ ರೀಚ್ ಆದ್ವಲ್ಲ. ಇಂಟರ್ವಲಲ್ಲಿ ಪಾಪ್ಕಾರ್ನ್ ತೊಗೊಂಡೆ. ಏನೇ ಹೇಳಿ, ಈ ದೊಡ್ಡ ಮಾಲ್ಗೆ ಹೋದರೆ ಪಾಪ್ಕಾರ್ನ್ ಬಿಟ್ಟು ಬೇರೆ ಏನೂ ತೊಗೊಳೋದಕ್ಕೆ ಮನಸ್ಸು ಬರಲ್ಲ, ತೊಗೊಳೋದಕ್ಕೆ ಇಷ್ಟನೂ ಆಗಲ್ಲ. ಮೂವಿ ಮುಗಿಸ್ಕೊಂಡು ನಾನು ಹೋಗಿದ್ದು ಊಟ ಮಾಡೋದಕ್ಕೆ. ಅಲ್ಲಿ ಈ ಮುದ್ದಾದ ಕೃಷ್ಣನ ನೋಡಿ ತುಂಬ ಖುಷಿಯಾಯಿತು. ಸೊ ಹೊಟ್ಟೆ ತುಂಬ ಊಟ ಮಾಡಿ, ಹಾಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಜಾಸ್ತಿ ಮಾತಾಡ್ತಾ ಊಟನ ಮುಗಿಸ್ದೆ. ಹಾಗೆ ತುಂಬ ಕನ್ಫ್ಯೂಷನ್ ನಂತರ ನನಗೆ ಸಿಕ್ಕಿದ್ದು ಈ ಐಸ್ ಕ್ರೀಮ್ ಮಿಲ್ಕ್ ಶೇಕ್. ಇದನ್ನು ಕುಡಿದು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಎಸ್, ಈಗಷ್ಟೇ ಅಜ್ಜಿ ಮನೆ ರೀಚ್ ಆದೆ. ಸೊ ನನ್ನ ತಂಗಿನ ಡ್ರಾಪ್ ಮಾಡೋದಕ್ಕೋಸ್ಕರ ಬಂದ್ವಿ. ಆ್ಯಂಡ್ ಟೈಮ್ ಇವಾಗ ಆಲ್ಮೋಸ್ಟ್ 11:45 ಆಗಿದೆ. ಸೊ ಇಲ್ಲಿಂದ ಬೇಗ ಹೊರಟು ನನ್ನ ಮನೆಗೆ ಹೋಗೋ ಅಷ್ಟರಲ್ಲಿ, ನಾನು ರೀಚ್ ಆಗೋ ಅಷ್ಟರಲ್ಲಿ ಮೇ ಬಿ ಅರೌಂಡ್ 1 or 1:30 ಆಗುತ್ತೆ. ಕಾಂತಾರ ಚಾಪ್ಟರ್ 1 ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಪರ್ಸ್ನಲಾಗಿ ಹೇಳ್ಬೇಕಂದ್ರೆ ಸೆಕೆಂಡ್ ಹಾಫ್ ನನಗೆ ಇಷ್ಟ ಆಯಿತು. ಸೊ ಗೈಸ್, ತುಂಬ ಟಯರ್ಡ್ ಆಗಿದೆ. ಸೊ ಇವಾಗ ನಾನು ಮನೆಗೆ ಹೋಗಿ ಮಲ್ಕೋತೀನಿ. ಸೊ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.